ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನವಾಗಿದೆ. ವಸತಿ ಪ್ರದೇಶದಲ್ಲಿ ಪತನವಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಪ್ರಯಾಣಿಕರಿದ್ದಂತಹ ವಿಮಾನ ಇಡೀ ಬೆಂಕಿಗಾಹುತಿಯಾಗಿದೆ. 200 ಪ್ರಯಾಣಿಕರು ವಿಮಾನದಲ್ಲಿದ್ದು ವಿಮಾನ ಪತನಗೊಂಡಿದೆ. ಆಗಸ್ಟ್ನಲ್ಲಿ ಈಗ ದಟ್ಟ ಹೊಗೆ ಆವರಿಸಿರೋ ದೃಶ್ಯಗಳು ಕೂಡ ಲಭ್ಯವಾಗ್ತಾ ಇದೆ. ಆದರೆ ಇಲ್ಲಿಯವರೆಗೂ ಸಾವು ನೋವಿನ ಬಗ್ಗೆ ಮಾಹಿತಿಗಳು ಲಭ್ಯವಾಗಿಲ್ಲ. ಒಟ್ಟು 200 ಮಂದಿ ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ತಾಂತ್ರಿಕ ದೋಷದಿಂದಾಗಿ ಈ ಒಂದು ವಿಮಾನ ಪತನಗೊಂಡಿದೆ. ಇನ್ನೂ ಕೂಡ ಟೇಕ್ ಆಫ್ ಆಗಿರಲಿಲ್ವಾ ಏನು ಅದೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಲಭ್ಯವಾಗಬೇಕಾಗಿದೆ. ವಸತಿ ಪ್ರದೇಶದಲ್ಲಿ ಪತನ ಆಗಿರೋದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ಸಹಜವಾಗಿ ಟೇಕ್ ಆಫ್ ಆಗಿರುತ್ತೆ. ಆ ನಂತರದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿರುತ್ತೆ. ಯೂಶಲಿ ಈ ವಿಮಾನಗಳ ಹಾರಾಟ ನಡೆಸೋದಕ್ಕೂ ಮೊದಲೇದಾಗಿ ಈ ಥರದ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನೆಲ್ಲವೂ ಕೂಡ ಚೆಕ್ ಮಾಡಿಕೊಂಡು ನಂತರ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಬಟ್ ಈ ಇನ್ಸಿಡೆಂಟ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಹೇಗಾಯಿತು ಏನು ಅನ್ನೋದರ ಪರಿಪೂರ್ಣ ಪರಿಶೀಲನೆ ನಡೆಸಿದ ನಂತರದಲ್ಲಿ ಇನ್ಫಾರ್ಮೇಷನ್ಸ್ ಬರ್ತಾ ಹೋಗುತ್ತೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ವಿಮಾನ ಪತನವಾದ ನಂತರದಲ್ಲಿ ಆಗಸ್ಟ್ನಲ್ಲಿ ದಟ್ಟ ಹೊಗೆ ಆವರಿಸಿದೆ. ಸುತ್ತಮುತ್ತ ಇದ್ದವರು ಏನಾಗಿದೆ ಇದು ಅನ್ನೋದರ ಬಗ್ಗೆ ಗಾಬರಿಗೊಂಡು ನೋಡಿದ್ದಾರೆ. ಸದ್ಯಕ್ಕೆ ವಸತಿ ಪ್ರದೇಶದಲ್ಲಾಗಿದೆ. ಇದರ ಡ್ಯಾಮೇಜ್ ಬೇರೆ ಕಟ್ಟಡಗಳ ಮೇಲೆ ಏನಾದರೂ ಬಿದ್ದು ಪತನಗೊಂಡಿದೆಯಾ, ಆ ವಸತಿ ಪ್ರದೇಶದಲ್ಲಿ ಜನರಿದ್ರ ಅವ್ರಗಳಿಗೇನಾದರೂ ಸಮಸ್ಯೆ ಆಗಿದೆಯಾ, ಆ ಮಾಹಿತಿಗಳು ಕೂಡ ಸಿಗಬೇಕಾಗಿದೆ.